ಈಶ್ವರಪ್ಪರನ್ನ ಬಿಜೆಪಿಗೆ ಕರೆತರುವ ಶಕ್ತಿ ನನಗಿಲ್ಲ. ಈಶ್ವರಪ್ಪರನ್ನ ನಮ್ಮ ರಾಷ್ಟ್ರೀಯ ನಾಯಕರೇ ಉಚ್ಚಾಟನೆ ಮಾಡಿದ್ದಾರೆ. ಈಶ್ವರಪ್ಪ ಅವರನ್ನ ರಾಷ್ಟ್ರೀಯ ನಾಯಕರೇ ತೆಗೆದುಕೊಳ್ಳಬೇಕು ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ ಮನೆಯಲ್ಲಿ ನಡೆದ ಸಭೆಯಲ್ಲಿ ಯಾವುದೇ ವಿಶೇಷತೆ ಏನೂ ಇಲ್ಲ. ನಾನು ಮುಂಬೈನಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಯತ್ನಾಳ್ ಕಾಲ್ ಮಾಡಿದ್ರು. ಈಶ್ವರಪ್ಪ ಮನೆಗೆ ಹೋಗಿ ಬರೋಣ ಎಂದು ಯತ್ನಾಳ್ ಕರೆ ಮಾಡಿದ್ರು. ಈಶ್ವರಪ್ಪ ಮನೆಗೆ ಹೋಗಿ ಬರೋಣ ಎಂದು ಯತ್ನಾಳ್ ಕಾಲ್ ಮಾಡಿ ಕರೆದ್ರು. ಆದ್ರೆ ಅಂದು ಈಶ್ವರಪ್ಪ ಮನೆಗೆ ರಾಜುಗೌಡ ಬಂದಿದ್ದು ಗೊತ್ತಿರಲಿಲ್ಲ. ರಾಜುಗೌಡ ಬಂದಿದ್ದು ಗೊತ್ತಾದ್ರೆ ನಾನು ಒಳಗೆ ಹೋಗ್ತಾ ಇರಲಿಲ್ಲ. ಈಶ್ವರಪ್ಪ ಮನೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳೇ ಆಗಿಲ್ಲ ಎಂದು ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲ ಕಕ್ಕದೆ ನಾವು ನಾನು ಭಾರತೀಯ ಜನತಾ ಪಕ್ಷ ಏನು ನಿರ್ಣಯ ಕೆಲಸ ಮಾಡೋಣ. ನಮ್ಮ ವೈಯಕ್ತಿಕ ನಿರ್ಣಯ ರಮೇಶ್ ನಿರ್ಣಯ ಇನ್ನೂ ಈಗ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರರನ್ನು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಗೋಸ್ಕರ ಹೋರಾಡ್ತಾರೆ. ಶುದ್ಧೀಕರಣ ಆದ ನಂತರ ಪಕ್ಷದ ತತ್ವಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಉದ್ದೇಶ ಇಲ್ಲ, ನಮ್ದು ಅದು ಪದೇ ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದೆ. ನಮ್ಮ ಪಕ್ಷಗೆಲ್ಲ ನಮ್ಮ ಅನುಕೂಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದ್ದೇವೆ. ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬರ್ತದೆ. ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವರು ಮನೆಗೆ ಹೋಗಿದ್ರು ವಿರೋಧಿಗಳಿಗೆ ಎಲ್ಲೋ ಒಂದು ಕಡೆ ನೋಡಿ, ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ ಬಿಜೆಪಿ ಮತ್ತೇನು ಬ್ರಿಗೇಡ್ ಮಾಡೋದು ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ. ಬಟ್ ನಾವು ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ನಾನು ಅವ್ರು ಒಳ್ಳೆ ಅವ್ರನ್ನ ಈಶ್ವರ ಮನೆ ಹೋಗಿ ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ನಮ್ಮ ಮನೆಗೆ ಹೋಗಕ್ಕೆ ಏನು ಕೊಡೋದೆ ಹೋದೆ. ಅವರ ಮೀಸಲಾತಿ ಚರ್ಚೆ ಮಾಡತ್ರು ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಹೋರಾಟದಲ್ಲಿ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠ ಪೂಜೆ ಬೇಕು ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲ ಬಾರಿಗೆ ಹಾರ್ಟ್ಲಿಯಾಗಿ ಸ್ವಾಗತ ಮಾಡ್ತೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಮ್ಮ ಯಾವುದೋ ಥರ ಬೇರೆ ರೂಪದಲ್ಲಿ ಹೊಂಟಿದೆ ಟಿವಿಯಲ್ಲಿ. ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕಿದೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಲ್ಲ ವಿಷಯ ಅದೇ ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನು ತೀರ್ಮಾನ ತಗೋದು ಅದಕ್ಕೆ ನಾವು ಬದ್ಧದೇವೆ. ಈ ರಾಜುಗೌಡ ಯಾಕೆ ಅವ್ರ ಸ್ವಭಾವ ಏನು ಮಾಡಕ್ ಹೋಗಲ್ಲ. ನಮ್ಮ ಸ್ವಭಾವ ಏನು ಮಾಡಬೇಕು. ನಾನು ನೋಡ್ರಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾತಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ ಮಾತಾಡ್ಬೋದು. ರಮೇಶ್ ಜಾರಕಿಹೊಳಿ ಯಾವತ್ತೂ ಹೇಳ್ತಾರೆ. ಬಟ್ ಈ ರಾಜುಗೌಡ್ರ ಕತೆ ಕಟ್ಟಿ ಏನು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಹೇಳಿದ್ರೆ ರಾಜು ಮ್ಯಾಲ ಅಂದ್ರೆ ನಾವು ಒಳಗೆ ಹೋಗ್ತಿರ್ಲಿಲ್ಲ. ಇಲ್ಲ ನಮ್ದಿಲ್ಲ. ಅವ್ನು ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರನ್ನ ಗುರ್ಸಿಕೊಂಡ್ರು. ಅಲ್ಲಿ ಅವರು ನಾವು ಯಾಕೆ ಸುಮಾರು ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಅನಾಥವಾಗಿಲ್ಲ. ಅದಕ್ಕೆ ನಾಗನಾಚಾರಿ, TV20 ಕನ್ನಡ ನ್ಯೂಸ್, ಬೆಳಗಾವಿ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.